ಯಾವುದೇ ರೀತಿಯ ಕೋಮು ಗಲಭೆಗಳು ಈ ರಾಜ್ಯದಲ್ಲಿ ಆಗೋದಕ್ಕೆ ನಾವು ಬಿಡೋದು ಇಲ್ಲ. ಯಾಕೆಂದ್ರೆ ಯಾವುದೇ ಮುಲಾಜು ನಮಗೇನಿಲ್ಲ. ಅವ್ರು ಯಾರಾದ್ರೂ ಆಗಿರ್ಬೋದು, ಯಾವ ಸಮುದಾಯದವರಾಗಿರ್ಬೋದು, ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಆ ಕೋಮು ಗಲಭೆಗಳನ್ನ ಮಾಡೋದಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ಈ ನಾಗರಿಕ ಸಮಾಜದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬಾಳ್ಬೇಕಲ್ಲ, ನಾವೆಲ್ಲ ಒಟ್ಟಾಗಿ ಬಾಳ್ಬೇಕು, ಸಮಾನತೆಯಿಂದ ಬಾಳ್ಬೇಕು ಅಂತ. ಈಗ ನಿನ್ನೆ ತಾನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದೇವೆ. ಏನ್ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ? ನೀವೆಲ್ಲ ನೆಮ್ಮದಿಯಿಂದ, ಶಾಂತಿಯಿಂದ, ಸಮಾನತೆಯಿಂದ ಬದುಕಬೇಕು ಅಂತ ಹೇಳಿದ್ದಾರೆ. ಈಕ್ವಾಲಿಟಿ, ಸಮಾನತೆ ನಮ್ಮ ಕಾನೂನು, ನಮ್ಮ ಸಂವಿಧಾನದ ಮೊದಲನೇ ಪುಟದಲ್ಲೇ ಬರೆದಿದ್ದಾರೆ. ನಮ್ಮ ಸಮಾನತೆ ಇರಬೇಕು, ಭ್ರಾತೃತ್ವ ಇರಬೇಕು, ಸಹೋದರತ್ವ ಇರಬೇಕು. ಇದನ್ನ ಮೊದಲನೇ ಪುಟದಲ್ಲಿ ಪ್ರಿಯಾಂಬಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಿದ್ದಾರೆ. ಅದು ಆಗ್ಬೇಕಲ್ಲ. ಅದಕ್ಕಾಗಿ ಇವತ್ತು ಪೊಲೀಸ್ ಇಲಾಖೆ ಆ ಸಮಾನತೆಯನ್ನ, ಭ್ರಾತೃತ್ವವನ್ನ, ಸಹೋದರತ್ವವನ್ನ ಅದನ್ನ ಜನಸಮುದಾಯಕ್ಕೆ ಮುಟ್ಟಿಸೋದ್ರಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ನನಗನ್ಸುತ್ತೆ. ಇಲ್ಲದೆ ಹೋದ್ರೆ ಪೊಲೀಸ್ ಇದ್ದು ಪ್ರಯೋಜನ ಆಗೋದಿಲ್ಲ. ಆದ್ರಿಂದ ಇವತ್ತು ನಾವು ಆ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇತ್ತೀಚೆಗೆ ಎರಡು ನಮ್ಮ ಇಲಾಖೆಗೆ ದೊಡ್ಡ ಸವಾಲುಗಳು ಬಂದು ನಿಂತಿವೆ. ಮೊದಲನೇದು, ಈ ಯುವಕರನ್ನ ಹಾಳು ಮಾಡತಕ್ಕಂಥ ಏನು ಈ ಡ್ರಗ್ಸ್ ಬರ್ತಾ ಇದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಡ್ರಗ್ಸ್ ಅನ್ನ ತರುವುದಕ್ಕೆ ಅಥವಾ ತಂದು ಹಂಚೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಆದರೆ ನಾವು ಅದಕ್ಕೆ ವಿರುದ್ಧವಾಗಿ ಆ ಯುವಕರನ್ನ ಹಾಳಾಗೋದಕ್ಕೆ ಬಿಡಬಾರದು ಅಂತ ಹೇಳಿ ನಾವೊಂದು ಸಂಕಲ್ಪವನ್ನೇ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಅಧಿವೇಶನದಲ್ಲಿನೇ ಘೋಷಣೆ ಮಾಡಿದ್ರು, ನಾವು ವಿ ಡಿಕ್ಲೇರ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್. ಆ ಉದ್ದೇಶದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೇ ಯಾವುದೇ ಪಟ್ಟಣದಲ್ಲಿ ಈ ಡ್ರಗ್ಸ್ಗಳು ಬಂದಂತ ಸಂದರ್ಭದಲ್ಲಿ ಹಂಚೋರು ಇರ್ಬೋದು, ಸರಬರಾಜು ಮಾಡೋರು ಇರ್ಬೋದು, ಅವ್ರು ತೆಗೆದುಕೊಂಡು ಬಂದು ಕೊಡೋರು ಇರ್ಬೋದು, ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ, ಹಿಡಿತಾ ಇದ್ದೀವಿ. ನಿನ್ನೆ ರಾತ್ರಿ ಕೂಡ ಬೆಂಗಳೂರಿನಲ್ಲಿ ಸುಮಾರು 24 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಡ್ರಗ್ಸ್ ಅನ್ನ ನಿನ್ನೆ ನಮ್ಮವರು ಹಿಡ್ಕೊಂಡಿದ್ದಾರೆ. ಇತ್ತೀಚಿನ ದಿನದಲ್ಲಿ ಕಳೆದ 1 ವರ್ಷದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಹಿಡಿದು ಸುಟ್ಟಾಕಿದ್ದೀವಿ. ತಾವು ಯೋಚನೆ ಮಾಡಿ, ಆ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ನಮ್ಮ ಹುಡುಗರ ಕೈಗೆ ಸಿಕ್ಕಿದ್ರೆ, ಆ ಯುವಕರ ಕೈಗೆ ಸಿಕ್ಕಿದ್ರೆ ಅವರ ಜೀವನಗಳು ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡಿ. ಅದನ್ನ ಇವತ್ತು ಒಂದು ಸವಾಲಾಗಿ ನಾವು ಸ್ವೀಕಾರ ಮಾಡಿದ್ದೇವೆ ಪೊಲೀಸ್ ಇಲಾಖೆ. ಯಾವ ಕಾರಣಕ್ಕೂ ಕೂಡ ಅವರನ್ನ ಬಿಡೋದಿಲ್ಲ, ಮಟ್ಟ ಹಾಕ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅವ್ರು ಯಾರೇ ಆಗಿರ್ಲಿ, ಎಷ್ಟೇ ಇನ್ಫ್ಲೂಯೆನ್ಸ್ ಇರಲಿ, ದೊಡ್ಡವ್ರು ಇರಲಿ, ಚಿಕ್ಕವ್ರು ಇರಲಿ, ಯಾರು ಸಮಾಜದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅವರನ್ನ ಬಿಡ್ತಕ್ಕಂಥ ಪ್ರಶ್ನೆನೇ ಕೂಡ ಉದ್ಭವ ಆಗೋದಿಲ್ಲ. ಅದಕ್ಕಾಗಿ ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ. ನಮ್ಮ ವಿದ್ಯಾರ್ಥಿಗಳಿಗೆ ನಾವು, ನಮ್ಮ ಪೊಲೀಸ್ ಅವರು, ಹಿರಿಯ ಅಧಿಕಾರಿಗಳೆಲ್ಲ ಕಾಲೇಜುಗಳಿಗೆ ಭೇಟಿ ಕೊಡ್ತಾರೆ. ಆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹೇಳ್ತಾರೆ, ಸೇ ನೋ ಟು ಡ್ರಗ್ಸ್. ಯಾವ ಕಾರಣಕ್ಕೂ ನೀವು ಅದನ್ನ ಅಭ್ಯಾಸ ಮಾಡಬೇಡಿ ಅಂತಕ್ಕಂಥ ಮಾತನ್ನ ಅವರು ಹೇಳಿ ಬರ್ತಾರೆ. ಕಳೆದ ವರ್ಷ ಸುಮಾರು 15 ಲಕ್ಷ ವಿದ್ಯಾರ್ಥಿಗಳಿಗೆ ಭೇಟಿ ಮಾಡಿದ್ದಾರೆ ನಮ್ಮವರು. ನಮ್ಮ ಉದ್ದೇಶ ಸಮಾಜ ಚೆನ್ನಾಗಿರ್ಬೇಕು. ಒಬ್ಬ ವಿದ್ಯಾರ್ಥಿ ಆ ಮದ್ಯ ವ್ಯಸನಿ ಆಗೋದ್ರೆ ಅವನಿಗೇನಾಗ್ಬೋದು ಹೇಳಿ ಯೋಚನೆ ಮಾಡಿದ್ದು. ಅವನು ತನ್ನ ಜೀವನ ಕಳ್ಕೊಳ್ಳೋದ್ರ ಜೊತೆಗೆ ಅವರ ಕುಟುಂಬದ ಜೀವನನೂ ಹಾಳು ಮಾಡ್ತಾನಲ್ಲ. ತಂದೆ ತಾಯಿಗಳು ಏನೋ ಒಂದು ಆಸೆ ಇಟ್ಕೊಂಡು ಅವನ್ನ ವ್ಯಾಸಂಗ ಮಾಡಿ, ಡಿಗ್ರಿ ಮಾಡಲಿ, ಅವನು ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ ಅಂತ ಕಳಿಸಿದ್ರೆ ಅವನನ್ನ ಈ ದುಷ್ಟಕೂಟ ಹಾಳು ಮಾಡಬಾರ್ದಲ್ಲ. ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗೋದಿಲ್ಲ, ಕಠಿಣವಾದ ಕ್ರಮ ತಗೊಳ್ತೀವಿ.
ಇನ್ನು ಮತ್ತೊಂದು ಸೈಬರ್ ಕ್ರೈಮ್. ಇತ್ತೀಚೆಗೆ ಈ ಜನರಲ್ ಅಪರಾಧಗಳು ಕಡಿಮೆ ಆಗ್ತಾ ಇದೆ, ಆದರೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಸೈಬರ್ ಕ್ರೈಮು 22,000, 30,000 ಈ ರೀತಿ ವರ್ಷಕ್ಕೆ ರಿಜಿಸ್ಟರ್ ಆಗ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ಅದನ್ನು ಕೂಡ ಈಗ ನಾವು ಟೆಕ್ನಾಲಜಿ ಉಪಯೋಗ ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಆಧುನಿಕತೆಯನ್ನು ಉಪಯೋಗ ಮಾಡಿ ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತೀವಿ. ಇತ್ತೀಚೆಗೆ ತಾವು ಕೇಳಿರ್ಬೋದು ಈ ಡಿಜಿಟಲ್ ಅರೆಸ್ಟ್. ಯಾರು ರಿಟೈರ್ಡ್ ಆಗಿರೋರಂತವ್ರು, ವಯಸ್ಸಾದಂಥವ್ರು ರಿಟೈರ್ಡ್ ಆಗಿ ಅವ್ರ ಹತ್ರ ಒಂದಿಷ್ಟು ದುಡ್ಡು ಇದ್ದು ಬಿಟ್ರೆ ಅವರ ಅಕೌಂಟ್ನಲ್ಲಿ ಅದನ್ನ ನೋಡಿ ಅದನ್ನ ಅವರಿಗೆ ಬೇರೆ ಬೇರೆ ರೂಪ ಡಿಜಿಟಲ್ ಅರೆಸ್ಟ್ ಅಂತ ಮಾಡ್ತಾ ಇದ್ದಾರೆ. ಅದನ್ನು ತಡಿತಕ್ಕಂಥ ಕೆಲಸವನ್ನ ಬಹಳ ತ್ವರಿತವಾಗಿ ನಾವು ಮಾಡ್ತಾ ಇದ್ದೇವೆ ಎನ್ನುವಂಥದ್ದು. ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ನಿಮ್ಮ ಅಕೌಂಟ್ನಲ್ಲಿ ಒಂದು ಕ್ಷಣಾರ್ಧದಲ್ಲಿ ನಿಮ್ಮ ಹತ್ರ ಇರೋ ಹಣನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಮ ಅಕೌಂಟ್ ಅಲ್ಲಿ ಹೋಗಿ ನೋಡಿದ್ರೆ ದುಡ್ಡೇ ಇರೋದಿಲ್ಲ, ಅದು ಖಾಲಿ. ಅಂತಹ ಘಟನೆಗಳನ್ನು ಕೂಡ ಇವತ್ತು ಹುಡುಕಿ ನಾವು ಸೈಬರ್ ಕ್ರೈಮ್ ಅನ್ನ ತಡಿತಕ್ಕಂಥ ಕೆಲಸ ನಮ್ಮ ಟೆಕ್ನಾಲಜಿ ಟೀಮ್ ಮಾಡ್ತಾ ಇದೆ. ನನ್ನ ಆಸೆ ಏನಪ್ಪಾ ಅಂದ್ರೆ ನಮ್ಮ ಪ್ರತಿಯೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಆ ಸೈಬರ್ ಕ್ರೈಮಿಗೆ ಟ್ರೈನಿಂಗ್ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇನೆ. ಪ್ರತಿಯೊಂದು SP ಅವರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ನಿಮ್ಮ ಜಿಲ್ಲೆನಲ್ಲಿ ಸೈಬರ್ ಲ್ಯಾಬ್ ಅನ್ನ ಮಾಡಬೇಕು. ಆ ಲ್ಯಾಬ್ನಲ್ಲಿ ನೀವು ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಹಿರಿಯ ಅಧಿಕಾರಿವರೆಗೂ ಟ್ರೈನಿಂಗ್ ಕೊಡಬೇಕು ಅಂತೇಳಿ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ. ಆ ಕೆಲಸ ನಡೀತಾ ಇದೆ. ಈಗಾಗಲೇ ಸಾವಿರಾರು ಜನರು, ಮೋರ್ ದೆನ್ 10-15,000 ಕಾನ್ಸ್ಟೇಬಲ್ಸ್ ಹ್ಯಾವ್ ಬೀನ್ ಟ್ರೈನ್ಡ್ ಇನ್ ಸೈಬರ್ ಕ್ರೈಮ್. ಇದು ನಮ್ಮಲ್ಲಿ ಆಗ್ತಕ್ಕಂಥ ಕೆಲಸ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಒಟ್ಟಾರೆ ಪೊಲೀಸ್, ನಮ್ಮ ಕರ್ನಾಟಕ ಪೊಲೀಸ್ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದೆ. ಅದರ ಜೊತೆಯಾಗಿ ಕೆಲವು ಅಸಮರ್ಥ ತಪ್ಪುಗಳನ್ನು ಆಗುವಂಥದ್ದನ್ನು ನೋಡಿದ್ದೇವೆ. ಅದನ್ನು ನಾವು ಡಿಪಾರ್ಟ್ಮೆಂಟ್ನಲ್ಲಿ, ಇಲಾಖೆಯಲ್ಲಿ ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತವರನ್ನು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು, ಅದನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಬೇರೆ ಬೇರೆ ವಿಚಾರಗಳಿದೆ. ಜೈಲಿನಲ್ಲಿ ಏನಾಗ್ತಾ ಇದೆ, ನಮ್ಮ ಬೇರೆ ಬೇರೆ ನಮಗೆ ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ. ಅದು ಫೈರ್ ಆ್ಯಂಡ್ ಹೋಮ್ ಗಾರ್ಡ್ಸ್ ಇರ್ಬೋದು, ಪ್ರಿಸನ್ ಇರ್ಬೋದು, ಈ ರೀತಿ ಅನೇಕ ಇಲಾಖೆಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ಈಗಾಗಲೇ ಜೈಲಿನಲ್ಲಿ ನಮ್ಮ ಅಲೋಕ್ ಕುಮಾರ್ ಅವರು ನೆನ್ನೆ ರಾತ್ರಿ ಸರ್ಪ್ರೈಸ್ ವಿಸಿಟು ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರು ಯಾರಿಗೂ ಹೇಳ್ದಂಗೆ ರಾತ್ರಿ ಹೋಗಿ ಅಲ್ಲಿ ಒಂದು ವೇಳೆ ಟೆಲಿಫೋನ್ಗಳು, ಗಾಂಜಾ ಮತ್ತೊಂದು ಎಲ್ಲ ಹಬ್ಬಿಸ್ತಾರೆ. ಇವತ್ತು ಜೈಲಿನಲ್ಲಿ ನಮ್ಮ ಮೀಡಿಯಾ ಫ್ರೆಂಡ್ಸು ಭಾಳ ಆಕ್ಟಿವ್ ಆಗಿರ್ತಾರೆ. ಅಂಥದ್ದೇನೋ ಸಿಕ್ಕಿದಾಗ ಅವರು ದೊಡ್ಡದಾಗೆ ಹಾಕೋದು, ಫ್ರಂಟ್ ಪೇಜ್ಗೆ ಹಾಕ್ತಾರೆ, ಅವರು ಲಾಸ್ಟ್ ಪೇಜ್ಗೆ ಹೋಗೋದೇ ಇಲ್ಲ. ಎಷ್ಟು ಫೋನ್ಗಳು ಸಿಕ್ಬಿಡ್ತು, ಇಷ್ಟು ಗಾಂಜಾ ಸಿಕ್ಬಿಡ್ತು ಅಂಥೇಳಿ ಮುಖಪುಟದಲ್ಲೇ ಹಾಕ್ತಾರೆ. ಅದು ನಮಗೂ ಒಂಥರ ಒಳ್ಳೇದೇ, ಎಚ್ಚರಿಸ್ತೀರ ನೀವು. ಆದ್ದರಿಂದ ಅದಕ್ಕೂ ಕೂಡ ಈಗಾಗಲೇ ನಾವು ಒಂದು ಕಾಯಕಲ್ಪ ಮಾಡಿದ್ದೇವೆ. ಅಲ್ಲೆಲ್ಲ ಬೆಂಗಳೂರಿನಲ್ಲಿ ಕೂತ್ಕೊಂಡು ಹೆಡ್ ಕ್ವಾರ್ಟರ್ಸ್ನಲ್ಲಿ ಕರ್ನಾಟಕದ ಯಾವುದೇ ಜೈಲಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಾವು ನೇರವಾಗಿ ನೋಡ್ತಕ್ಕಂಥ ರೀತಿಯಲ್ಲಿ ಟೆಕ್ನಾಲಜಿಯನ್ನು ಉಪಯೋಗಿಸ್ತಾ ಇದ್ದೀವಿ. ಅವೆಲ್ಲ ಈಗ ಒಂದಿಷ್ಟು ಕಂಟ್ರೋಲಿಗೆ ಬರ್ತಾ ಇದೆ. ಒಟ್ಟಾರೆ ಪೊಲೀಸ್ ಇಲಾಖೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಉತ್ತಮವಾದ ಕೆಲಸವನ್ನು ಮಾಡ್ತಿದೆ. ನಮ್ಮ ಸರ್ಕಾರ ಈ ದೃಷ್ಟಿಯಲ್ಲಿ ಸಹಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಕೊಟ್ಟಿದ್ದಾರೆ. ಕೊನೆಯದಾಗಿ ನಾನು ಪ್ರತಿ ಸಾರಿ ನಾವು ಅಧಿವೇಶನಕ್ಕೆ ಬಂದಾಗ ನಮ್ಮ ಪೊಲೀಸ್ನವರು ಭಾಳ ಕಷ್ಟ ಬೀಳ್ತಾರೆ. ಅವ್ರನ್ನೆಲ್ಲ ರಾಜ್ಯಾದ್ಯಂತ ತಗೊಂಬರ್ತಾರೆ. ಅವ್ರನ್ನ ಮೈಸೂರಿಂದ, ತುಮಕೂರಿಂದ, ಬೆಂಗಳೂರಿಂದ ಇಲ್ಲಿಗೆ ಡ್ಯೂಟಿಗೆ ಕರೆಸ್ತಾರೆ. ಅವ್ರು ಇರೋದಕ್ಕೆ ಸರಿಯಾಗಿ ಬ್ಯಾರೆಕ್ಸ್ಗಳಿರೋದಿಲ್ಲ. ಅಲ್ಲೆಲ್ಲೋ ಟೆಂಟ್ ಹಾಕಿ ಅವರಿಗಿರ್ತಾರೆ. ಅಲ್ಲಿ ಸರಿಯಾಗಿ ಬಾತ್ರೂಮ್ ಇಲ್ಲ, ಸರಿಯಾಗಿ ಸ್ನಾನ ಮಾಡೋದಕ್ಕೆ ನೀರಿಲ್ಲ. ಮೊದಲನೇ ಅಧಿವೇಶನ ಇದ್ದಾಗ
ಪೊಲೀಸ್ನವರು ಯಾರೋ ಒಂದಿಬ್ರು ಎಲ್ಲೋ ಚಂಪ್ ಹಿಡ್ಕೊಂಡು ಆ ಕಡೆ ಎಲ್ಲ ಹೋದ್ರು, ಒಂದು ಅದನ್ನೇ ದೊಡ್ಡದಾಗಿ ಫೋಟೋ ತೆಗೆದು ಹಾಕ್ಬಿಟ್ರು. ಪೊಲೀಸ್ನವರು ನೋಡಿ ಹಿಂಗಿದ್ದಾರೆ ಅಂತ.